ನಮ್ಮನ್ನ ಮೀರಿ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವಳಾಗಿದ್ಯಾ ಅಂದಮೇಲೆ ನಮ್ಮ ಅವಶ್ಯಕತೆ ನಿನಗಿಲ್ಲ ಅಂತ ಅರ್ಥ ಆಯ್ತು. ನಮಗೆ ನಂಬಿಕೆ ದ್ರೋಹ ಮಾಡಿದರ ಅವಶ್ಯಕತೆನೂ ಈ ಮನೆಗಿಲ್ಲ. ನಿನ್ನಂತವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನೀನು ಒಳ್ಳೆ ಹುಡುಗ ಅಂತ ಸಲಿಗೆ ಕೊಟ್ರೆ ಹೀಗ್ ಮಾಡೋದ ನೀನು? ಇದನ್ನ ನಿಮ್ಮಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿರೋದು? ಆಂಟಿ, ನಾನು ಭಾರ್ಗವಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಪ್ರೀತಿಸಿದೀನಿ ಅಂತ ಹೀಗೆ ಓಡ್ ಹೋಗಿ ಮದ್ವೆ ಆಗದ? ಪ್ರೀತಿಸ್ತೋರೆಲ್ಲ ಹೀಗೆ ಮಾಡ್ತಾರ? ಒಂದು ಮಾತು ನಮ್ಮನ್ನ ಕೇಳಿದ್ರೆ ನಾವು ಬೇಡ ಅಂತಿದ್ವಾ? ಆಂಟಿ, ಅದು ಆ ಸಂದರ್ಭದಲ್ಲಿ ಸಾಕು. ಎಂತದ್ದೇ ಸಂದರ್ಭ ಬಂದಿರ್ಲಿ, ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ಬೇಕಲ್ವಾ? ನೀವೇ ದೊಡ್ಡವರು ಅನ್ನೋ ಹಾಗೆ ಇಂಥ ನಿರ್ಧಾರ ತಗೋತಾರೆ ಯಾರಾದ್ರೂ? ನಿಮ್ಮನ್ನು ಹೆಚ್ಚು ಹೊತ್ತು ಬೆಳೆಸಿದ ಅಪ್ಪ ಅಮ್ಮಂಗೆ ನೀವು ಕೊಡ್ತಿರೋ ಮರ್ಯಾದೆ ಇದೇನಾ? ಆಂಟಿ, ಆ ಕ್ಷಣದಲ್ಲಿ ನನ್ಗೇನು ತೋಚಲಿಲ್ಲ. ಅದೇ ಸರಿ ಅನ್ಸಿ ತಾಳಿ ಕಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನಗೇನಪ್ಪ, ಪ್ರೀತಿ ಮಾಡಿದ್ಯಾ, ಪ್ರೀತಿಸಿರೋ ಹುಡುಗಿ ಜೊತೆಲೆ ಇರ್ತಾಳೆ ಅಂತ ತಾಳಿ ಕಟ್ಬಿಟ್ಟೆ. ಅವಳಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಏನ್ ಭಾರ್ಗವಿ, ನಿನ್ನ ಪಾಲ್ಗೆ ನಾವೆಲ್ಲ ಸತ್ತೋಗಿದ್ವಾ? ಮದುವೆ ಮಾಡೋದಕ್ಕೆ ನಾವಿರ್ಲಿಲ್ವಾ? ಒಬ್ಬ ತಂದೆಗೆ ಮಗಳ ಮದುವೆ ಅಂದ್ರೆ ಎಂತ ಸಂಭ್ರಮ ಗೊತ್ತಾ? ಮಗಳು ಹುಟ್ಟಿದಾಗ್ಲೆ ಆ ಅಪ್ಪನಲ್ಲಿ ಮಗಳ ಮದುವೆ ಕನಸು ಹುಟ್ಕೊಂಡಿರತ್ತೆ ಕಣೋ. ಮಗಳನ್ನ ದಾರೆ ಎರೆದು ಕನ್ಯಾದಾನ ಮಾಡಿ ಬೇರೆಯವ್ರ ಮನೆ ಕಳಿಸ್ಕೊಡುವಾಗ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಆದ್ರೆ ಜೀವಕ್ ಜೀವ ಆಗಿರೋ ನಮ್ಮ ಮಗಳು ಇನ್ನೊಂದು ಮನೆಗೆ ಹೋಗಿ ಆ ಮನೆನ ಬೆಳಗಿಸ್ತಾಳಲ್ಲ, ಆ ನೆಮ್ಮದಿ, ಆ ಖುಷಿಲಿ ನಮ್ಮ ನೋವನ್ನೆಲ್ಲ ಮರೆತು ಸಂತೋಷವಾಗಿ ಕಳಿಸ್ಕೊಡ್ತೀವಿ. ಆ ಅವಕಾಶನ ನೀವ್ ನಮಗ್ ಕೊಡ್ಲಿಲ್ಲ. ಈ ತಂದೆ ತನ್ನ ಮಗಳಿಗೆ ಸೀರೆ ಉಡಿಸಿ ಅವಳು ಹಸಿ ಮಣೆ ಹತ್ತೋದನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಅದಕ್ಕೆ ನೀನು ಒಂದು ಅವಕಾಶ ಕೊಡ್ಲಿಲ್ಲ. ಎಲ್ಲೋ ಹೋಗಿ ಅರ್ಶಿನ ದಾರ ಕಟ್ಕೊಂಡ್ ಬಂದ್ಬಿಟ್ರೆ ಮದ್ವೆ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಒಂದು ತಿಳ್ಕೊಳ್ಳಿ, ಮದುವೆ ಅನ್ನೋದು ಬರೀ ಇಬ್ರನ್ನಲ್ಲ, ಎರಡು ಕುಟುಂಬನ
ಒಂದ್ ಮಾಡುವಂತ ಒಂದ್ ಸಂಬಂಧ. ಇದನ್ನೆಲ್ಲ ಯಾವಾರಿಸಿ ಅವಳನ್ ಮದುವೆ ಆಗೋದಕ್ಕೆ ನಿನಗ್ ನಾಚಿಕೆ ಆಗ್ಲಿಲ್ಲ? ನಮ್ಮ ಒಪ್ಪಿಗೆ ಇಲ್ದೆ ನಮ್ಮ ಮಗಳ ಕೂತ್ಕೆ ತಾಳಿ ಕಟ್ಟಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಿನಗೇನ್ ಯೋಗ್ಯತೆ ಇದೆ? ಅಮ್ಮ, ಇದ್ರಲ್ಲಿ ಅರ್ಜುನ್ ತಪ್ಪಿಲ್ಲ ಅಮ್ಮ. ಅವ್ರನ್ನ ಇಷ್ಟಪಟ್ಟಿದ್ ನಾನೇ. ನನ್ನ ಮದ್ವೆ ಆಗ್ತಾರಂತ ಕೇಳಿದ್ದು ನಾನೇ ಅಮ್ಮ. ನಾವು ಕನ್ಸಿನಲ್ಲೂ ಊಹೆ ಮಾಡಕ್ ಆಗದಿರೋ ಸಂದರ್ಭದಲ್ಲಿ ಈ ಮದ್ವೆ ನಡೆದೋಯ್ತಮ್ಮ. ಕೇಸ್ ಮುಗ್ದ ತಕ್ಷಣ ನಿಮ್ಗೆಲ್ಲ ವಿಷಯ ಹೇಳಿ ನಿಮ್ಮನ್ನೆಲ್ಲ ಒಪ್ಸಿ ಆಮೇಲೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು. ಸಂಧ್ಯನ್ ಸಾವಿನ ದುಃಖದಲ್ಲಿ ಈ ವಿಷಯನ ಹೇಗ್ ಹೇಳ್ಬೇಕು ಅಂತ ನನಗೆ ಧೈರ್ಯನ ಸಾಲಿಲ್ಲ ಅಮ್ಮ. ಅಮ್ಮ, ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಒಬ್ಬ ಮಗಳು ಮಾನ ಕಳೆದು ಹೋದ್ಲು. ಈಗ ಇನ್ನೊಬ್ಳು ಅದೇ ಜಾಗದಲ್ಲಿ ನಿಂತಿದ್ದಾಳೆ. ಮಾನ ಮರ್ಯಾದೆ ಹರೇಜ್ ಹಾಕ್ಬಿಟ್ಟು ಈಗ ಬಂದು ಕ್ಷಮಿಸಿ ಅಂತ ಕೇಳ್ಬಿಟ್ರೆ ಸರಿ ಹೋಗುತ್ತಾ? ನಿನ್ನ ಮೇಲೆ ನಾವು ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ವಿ ಭಾರ್ಗವಿ. ನಿನ್ ಮನೆಯಲ್ಲಿ ವಿಷಯ ಗೊತ್ತಾ? ನಿನ್ ತಂದೆ ತಾಯಿ ಇದಕ್ಕೆ ಒಪ್ಕೊಂಡಿದ್ದಾರಾ? ಅಣ್ಣ, ಆಗಿದ್ದಾಗೋಯ್ತು. ನಮ್ ಕೂಸಿಗೆ ಗೊತ್ತಾಗದೆ ಏನೋ ಹೀಗೆ. ಜೆಪಿ, ಇವತ್ತಾರು ನೆಮ್ಮದಿಯಿಂದ ಊಟ ಮಾಡಿ. ಅಲ್ಲ, ಈ ಕೇಸ್ ಟೆನ್ಷನ್ ಇಂದ ಊಟ ತಿಂಡಿ ನಿದ್ದೆ ಎಲ್ಲ ಮರ್ತೇ ಬಿಟ್ಟಿದ್ದೀರಲ್ಲ. ಈಗದ್ ಸರಿ ಹೋಯ್ತಲ್ಲ, ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ. ಜೆಪಿ, ಹೇಗೂ ಕೇಸ್ ಮುಗೀತು. ಆದಷ್ಟು ಬೇಗ ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀರಾ? ವಂದನಾ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಮನೆಗೆ ಒಂಥರ ಕಳೆ ಬಂದಾಗತ್ತೆ. ಹಾಗೆ ಸಂಧ್ಯಾ ಜಾಗಕ್ಕೆ ಬೇರೆ ಯಾರು ಅಡುಗೆಯವ್ರು ಗೊತ್ತಿದ್ರೆ ನೋಡು ಅಂತ ವಾಚ್ಮ್ಯಾನಿಗೆ ಹೇಳಿದ್ದೀನಿ. ಪಾಪ ನಮ್ಮ ವಂದನಾ ರಾಜ್ಕುಮಾರಿ ಥರ ಬೆಳೆದವಳು, ಕೈಗೊಂದು ಕಾಲ್ಗೊಂದು ಆಳಿರೋ ಮನೆಯಲ್ಲಿದ್ದವಳು. ಇಲ್ಲೂ ಹಾಗೆ ಆರಾಮಾಗಿರ್ಬೇಕಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ನೀನು ಯೋಚಿಸ್ತಿರೋದು ಸರಿಯಾಗಿದೆ, ಹಾಗೆ ಮಾಡು. ಅತ್ತೆ, ಮಾವ, ನೀವಿಷ್ಟು ಇನ್ನೋಸೆಂಟ್ ಆಗಿ ಯೋಚನೆ ಮಾಡ್ತಿರೋದು ನೋಡಿ ನನಗೆ ಪಾಪ ಅನ್ಸ್ತಾ ಇದೆ. ಏ ಬೃಂದ, ಏನ್ ಹೇಳ್ತಾ ಇದೀಯಾ? ಇನ್ನೇನ್ ಹೇಳಿ ಅತ್ತೆ, ನೀವ್ ನೋಡಿದ್ರೆ ಅರ್ಜುನ್ ಮಾಡಿರೋ ಎಲ್ಲ ತಪ್ಪನ್ನು ಮರ್ತು ಅವ್ನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಆದ್ರೆ ಅವನು ಬೇರೆ ಯಾವ್ದೋ ಹುಡುಗಿ ನೆನ್ಪಲ್ಲಿದ್ದಾನೆ. ಆ ಬೇರೆ ಹುಡುಗಿ ಅವನ ನೆನಪಿನಲ್ಲಿ ಮಾತ್ರ ಇರ್ತಾಳೆ. ಅವನು ಮದುವೆ ಆದ್ರೆ ವಂದನಾ ಜೊತೆನೆ ಅಂತ ಅವನಿಗೆ ವಾರ್ನ್ ಮಾಡಿದ್ದೀನಿ. ಅಲ್ಲ ಮಾವ, ಮದ್ವೆಯಿಂದಾನೆ ಓಡ್ ಹೋಗಿದ್ದಾನೆ, ಇನ್ನು ನಿಮ್ ವಾರ್ನಿಂಗ್ ಹೆದರ್ತಾನ? ಅವನ ಮೇಲೆ ಗಮನ ಇಡು ಅಂತ ನಿನಗೆ ಹೇಳಿದ್ದೀನಲ್ವಾ. ಪದೇ ಪದೇ ಸಣ್ಣ ಸಣ್ಣ ವಿಷಯಕ್ಕೆ ಯಾಕೆ ನನ್ನನ್ನು ಕೇಳ್ತಾ ಇದೀಯಾ? ಮಾವ, ಹಾಗಲ್ಲ, ದಿಢೀರಂತ ಅವನು ಯಾರನ್ನಾರು ಮದ್ವೆ ಮಾಡ್ಕೊಂಡು ಆ ಹುಡ್ಗಿನ್ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ದೆ ಅಷ್ಟೆ. ಬೃಂದ, ಅವನು ನಿಮ್ ಹಾಗೆ ಅನ್ಕೊಂಡಿದ್ಯಾ? ಅರ್ಜುನ್ ಹಾಗಲ್ಲ. ಅವನ ಬಗ್ಗೆ ನನಗೆ ನಂಬಿಕೆ ಇದೆ. ಅವನು ಯಾವತ್ತೂ ಹಾಗೆ ಮಾಡಲ್ಲ. ಒಂದು ವೇಳೆ ಅವನು ಹಾಗೆ ಮಾಡಿದ್ರೆ ಬರೋ ಹುಡುಗಿನ ನಾವು ಸೊಸೆ ಅಂತ ಒಪ್ಕೊಳ್ಳಲ್ಲ.
ಯಾವತ್ತಿದ್ರೂ ವಂದನಾನೇ ನನ್ನ ಸೊಸೆ. ಅದು ಬಿಟ್ಟು ಹಾದಿ ಬೀದಿಲಿ ಹೋಗೋರೆಲ್ಲ ಈ JP ಪಾಟೀಲ್ ಮನೆ ಸೊಸೆ ಆಗಕ್ಕಾಗಲ್ಲ. ಈ ಮನೆ ಮಹಾರಾಣಿ ವಂದನಾನೇ. ನಮ್ಮನ್ನ ಮೀರಿ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವಳಾಗಿದ್ಯಾ ಅಂದಮೇಲೆ ನಮ್ಮ ಅವಶ್ಯಕತೆ ನಿನಗಿಲ್ಲ ಅಂತ ಅರ್ಥ ಆಯ್ತು. ನಮಗೆ ನಂಬಿಕೆ ದ್ರೋಹ ಮಾಡಿದರ ಅವಶ್ಯಕತೆನೂ ಈ ಮನೆಗಿಲ್ಲ. ನಿನ್ನಂತವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಇದೇ ತಪ್ಪನ್ನ ಅವತ್ತು ಮಕ್ಕ ಮಾಡಿದ್ಲು, ಇವತ್ತು ನೀನ್ ಮಾಡಿದ್ಯಾ. ಅವಳಿಗಾದ ಶಿಕ್ಷೆ ನಿನಗೂ ಆಗ್ಬೇಕಲ್ವಾ? ಅಂಕಲ್, ನನ್ನ ಮಾತು ಕೇಳಿ ಅಂಕಲ್. ಅಂಕಲ್, ಇವತ್ತಿನಿಂದ ನಿನ್ನ ಪಾಲಿಗೆ ನಾವ್ಯಾರೂ ಇಲ್ಲ.